ಬನ್ನಿ ಒಂದು ಸುತ್ತು ನಮ್ಮ ಹೊಗೆನಕಲ್ ಜಲಪಾತ ಕಾವೇರಿ ನದಿಯಲ್ಲಿ ವಿಹರಿಸೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮಲೆ ಮಹದೇಶ್ವರ ಬೆಟ್ಟದಿಂದ 48 ಕಿಲೋಮೀಟರ್ ಇರೋ ಹೊಗೆನಕಲ್ ಫಾಲ್ಸ್. ನಮಗಂತೂ ಚಾಮರಾಜನಗರ ಅಲ್ವಾ, ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿಂದ ತುಂಬ ಹತ್ತಿರ ಇತ್ತು, 48 ಕಿಲೋಮೀಟರ್ ಅಷ್ಟೇ. ತುಂಬ ಎಂಜಾಯ್ ಮಾಡಿದ್ವಿ. ಪ್ರಕೃತಿ ಎಲ್ಲ ಸೂಪರ್ ಆಗಿತ್ತು. ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಪ್ಲೇಸ್ ಹೇಗಿದೆ ಅಂತ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸುತ್ತಮುತ್ತ ಬೆಟ್ಟ ಗುಡ್ಡಗಳೆಲ್ಲ ಇದೆ. ಅದರಲ್ಲೂ ಇದೆಲ್ಲ ವೀರಪ್ಪನ ಅಡ್ಡ ಕೂಡ. ಆನೆದಂತ ಮತ್ತು ಗಂಧದ ಮರ ಎಲ್ಲ ಕಡಿದು ಅದನ್ನು ಸ್ಮಗ್ಲಿಂಗ್ ಮಾಡ್ತಾಯಿದ್ದ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಂತಚೋರ ಕೂಡ ಆಗಿದ್ದ. ಆದರೂ ಅಲ್ಲದೆ ಗಂಧದ ಮರ ಎಲ್ಲ ಕಡಿತಾ ಇದ್ದದ್ದು ಇದೇ ಕಾಡು. ಬನ್ನಿ ಈ ಪ್ರಕೃತಿ ಸೌಂದರ್ಯ ಸವಿಯೋಣ ಹೇಗಿದೆ ಅಂತ. ವಾಟರ್ ಫಾಲ್ಸ್ ತುಂಬಾ ಚೆನ್ನಾಗಿತ್ತು. ನಾವಂತೂ ತೆಪ್ಪದ ಮೂಲಕ ಒಂದು ರೌಂಡ್ ಬಂದ್ವಿ. ಈ ಕಡೆ ಬಂದರೆ ಕರ್ನಾಟಕ, ಆ ಕಡೆ ಹೋದರೆ ತಮಿಳ್ನಾಡು. ಎರಡು ಬಾರ್ಡ್ರ್ ಇದೆ. ಒಂದು ವೇ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಆ ಕಡೆ ತಮಿಳ್ನಾಡು ಆಗುತ್ತೆ, ಈ ಕಡೆ ಕರ್ನಾಟಕ ಆಗುತ್ತೆ. ಅದು ಮುಂದೆ ತೋರಿಸ್ತೀನಿ. ಇಲ್ಲಿ ನೋಡಿ, ಜನ ತಮ್ಮ ಜೀವನಕ್ಕೆ ತೆಪ್ಪದಲ್ಲೇ ಎಲ್ಲ ಸಾಮಾನೆಲ್ಲ ಹಾಕ್ಕೊಂಡು ಏನೇನು ಬೇಕು ಜನಗಳಿಗೆ ತಿನ್ನೋದಕ್ಕೆ ಟೈಮಲ್ಲಿ ಅದನ್ನೆಲ್ಲ ತಂದು ಮಾರಾಟ ಮಾಡ್ತಾರೆ. ಗಮ್ಯವೇ ಅದೆಲ್ಲಿ ನೀನು ಸಾಗುವೆ, ಇದೆಲ್ಲಿ ನಾನು. ಈ ಚೇತನ ನಿಕೇತನ ಆಗಬೇಕು ಎಂದು ಅಲೆಯುತ್ತ ಜಗ ಮರೆಯುತ್ತ ಕಳೆದು ಹೋಗುತ್ತಾ. ಗಮ್ಯವೇ ಅದೆಲ್ಲಿ ನೀನು ಸಾಗುವೆ, ಇದೆಲ್ಲಿ ನಾನು. ಈ ಜೀವನ ಒಂದು ಯಾತ್ರೆಯು, ನೂರಾರು ಎಲ್ಲಿ ಕವಲು ದಾರಿ. ಈ ಜೀವಕ್ಕೆ ಚುಚ್ಚುದೇತಕ್ಕೆ ಆಗಾಗ ನೆನಪು ಎಂಬ ಚೂರಿ. ಹೊರಟೆನು ಹುಡುಕಲು ಈ ಸಂತೆಯಲ್ಲಿ, ಹೊರಟೆನು ಹುಡುಕಲು ಈ ಸಂತೆಯಲ್ಲಿ ನನ್ನೆರ ಗಮ್ಯವೇ ಅದೆಲ್ಲಿ ನೀನು ಸಾಗುವೆ, ಇದೆಲ್ಲಿ ನಾನು. ಗಮ್ಯವೇ ಅದೆಲ್ಲಿ ನೀನು ಸಾಗುವೆ,
ತುಂಬ ಬಿಸಿಲು. ಆದ್ದರಿಂದಲೇ ನೋಡಿ ಜನ ಎಲ್ಲ ನೀರಿನಲ್ಲಿ ಹೇಗೆ ಮುಳುಗೇಳ್ತಾ ಇದ್ದಾರೆ ಅಂತ. ಮಕ್ಕಳು, ತಂದೆ ತಾಯಿ ಎಲ್ಲ ಇಲ್ಲಿ ಆಟ ಆಡ್ತಾಯಿದ್ರು. ತುಂಬ ಬಿಸಿಲಲ್ವಾ, ಆಮೇಲೆ ಪ್ರಕೃತಿ ತುಂಬಾ ಸೂಪರಾಗಿದೆ. ಆ ಟೈಮಲ್ಲಿ ಬಿಸಿಲು ಬೇರೆ ತುಂಬ ಇತ್ತು, ತುಂಬ ಸೆಕೆ ಬೇರೆ. ಎಲ್ಲ ನೀರಿನಲ್ಲಿ ಮುಳುಗಿ ಹೇಳ್ತಾಯಿದ್ರು. ನಾವು ಹಾಗೆ ಒಂದೆರಡು ಮುಳುಗು ಹಾಕಿದ್ವಿ, ನೀರಿನಲ್ಲಿ ತೇಲಿದ್ವಿ ಕೂಡ. ಆದರೆ ಇವಾಗೆಲ್ಲ ಜಲಪಾತ ನೋಡ್ಕೊಂಡು ಬರುವಾಗ ತಮಿಳ್ನಾಡು ಕರ್ನಾಟಕ ಬಾರ್ಡ್ರ್ ವೇ ಬ್ರಿಡ್ಜ್ ಇದೆ. ಆ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ಎಲ್ಲ ಹೇಗೆ ಆಟ ಆಡ್ತಿದ್ರು ಅಂತ ನೋಡಿ. ತುಂಬ ಚೆನ್ನಾಗಿದೆ ಪ್ಲೇಸ್. ನೋಡಿ, ಇಲ್ಲೂ ಕೂಡ ತುಂಬ ಜನ ಇದ್ದಾರೆ. ಅಂದರೆ ಈ ಕಡೆ ಬಂದು ಎಲ್ಲ ತಮಿಳ್ನಾಡಿನ ಜನಗಳೆಲ್ಲ ಜಾಸ್ತಿ ಇರ್ತಾರೆ. ನಮ್ಮ ಆ ಸೈಡ್ ಕರ್ನಾಟಕ ಜನ ಇರ್ತಾರೆ. ಅಂದರೆ ಇಲ್ಲಿ ತೆಪ್ಪ ನಡೆಸೋರು ಆಲ್ಮೋಸ್ಟ್ ಆಲ್ ಈ ಕಡೆ ಎಲ್ಲ ತಮಿಳ್ನಾಡು ಸೈಡ್ನವ್ರು ಇರ್ತಾರೆ. ನಾವು ಬಂದಿರೋದು ಕರ್ನಾಟಕ ಸೈಡಿಂದ.
ನೋಡಿ ಈಗ ಕಾಣ್ತಾ ಇದೆಯಲ್ಲ ಆ ಬ್ರಿಡ್ಜೆ ತಮಿಳುನಾಡು ಕರ್ನಾಟಕ ಬ್ರಿಡ್ಜ್. ಇದೇ ನೋಡಿ ಜಲಪಾತ, ಹೊಗೇನಕಲ್ ಜಲಪಾತ. ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ರಮಣೀಯವಾಗಿದೆ. ನೀರು ಉಕ್ಕಿ ಹರಿತಾ ಇದೆ, ಹಾಗೆ ಜನಗಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ನೊರೆಬರಿತ ಹಾಲು ಅನ್ನೋ ಥರ ಉಕ್ಕಿ ಹರಿತಾ ಇದೆ ಹೊಗೇನಕಲ್ ಜಲಪಾತ. ನೋಡೋದೇ ಒಂದು ಚೆಂದ. ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಒಂದೇನಪ್ಪ ಅಂತಂದರೆ ಇವಾಗ ಇದ್ದೀವಲ್ಲ, ಇದೇ 100 ಅಡಿ ಆಳ. ಅಂದರೆ ಮಳೆಗಾಲದ ಟೈಮು, ಅಂದರೆ ಈ ಟೈಮಲ್ಲೇ ಮಳೆ ಆದ ಟೈಮಲ್ಲಿ ತುಂಬ ಮೇಲೆ ಹೋಗುತ್ತಂತೆ ನೀರು. ಇನ್ನು ಆ ಕಲ್ಲು ಬಂಡೆ ಇದೆಯಲ್ಲ, ಆ ತುದಿಗೆ ಹೋಗುತ್ತಂತೆ. ಆವಾಗ ಇನ್ನೂ ಎಷ್ಟು ಅಡಿ ಆಳ ಇರ್ಬೋದು ಅಂತ ಊಹಿಸ್ಕೊಂಡ್ರೇ ಒಂಥರ ಆಗುತ್ತಲ್ವ. ಆದರೂ ತುಂಬ ಚೆನ್ನಾಗಿದೆ. ಪ್ರಕೃತಿ ಎಷ್ಟು ವಿಸ್ಮಯವಾಗಿರುತ್ತೋ ಅಷ್ಟೇ ಅಪಾಯನೂ ಇರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. ನಾವು ಜಲಪಾತದ ಹತ್ರ ಹೋದಾಗ ತುಂಬ ಭಯ ಕೂಡ ಆಗಿತ್ತು, ಆದರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ತಮಿಳ್ನಾಡು ಸೈಡಿಂದ ತುಂಬಾ ಜನ ಬರ್ತಾರೆ. ಯಾಕಂದರೆ ಆ ಕಡೆಯಿಂದ ಬಂದರೆ ರಸ್ತೆ ತುಂಬ ಚೆನ್ನಾಗಿದೆ, ಈ ಕಡೆಯಿಂದ ತುಂಬ ಕಲ್ಲು ರೋಡ್ ಆಗಿರೋದ್ರಿಂದ ಅಷ್ಟಾಗಿ ಬರಲ್ಲ. ಅಷ್ಟಾಗಿ ಅಂದರೆ ಬೆಟ್ಟಕ್ಕೆ ಹೋಗಿರೋದ್ರಿಂದ ನಾವು ಈ ಕಡೆ ಬಂದ್ವಿ. ರೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ, ಆದರೂ ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಈ ಪ್ಲೇಸ್ನ ಯಾರು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದೀನಿ. ತುಂಬ ಚೆನ್ನಾಗಿದೆ, ಆದಷ್ಟು ಎಂಜಾಯ್ ಮಾಡ್ಬೋದು. ಒಂದು ಸಾರಿ ಬಂದು ನೀವು ನೋಡಿದ್ರೆ ಮತ್ತೆ ಮತ್ತೆ ಹೋಗಬೇಕು ಅನ್ಸೋ ಜಾಗ ಇದಾಗಿರುತ್ತೆ. ಇದು ನೋಡೋದಕ್ಕೆ ಟೈಮು ಕೂಡ ಸಾಕಾಗಲ್ಲ ಅನಿಸುತ್ತೆ. ನೀವು ಎಷ್ಟೊತ್ತಿದ್ರೂ ಟೈಮು ಹಾಗೆ ಪಾಸ್ ಆಗಿಬಿಡುತ್ತೆ. ನಾವು ಅಂದರೆ ಮಿನಿಮಮ್ ಅಂದ್ರೂ 4 ಅವರ್ ಇಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಬಟ್ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ತುಂಬಾ ಚೆನ್ನಾಗಿತ್ತು ಪ್ಲೇಸು, ನೋಡೋವಂಥ ಪ್ಲೇಸು. ಯಾರೂ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ. ಕಾವೇರಿ ನದಿಯಲ್ಲಿ ಸ್ನಾನ ಮುಗೀತು. ಇಂತೂ ಈ ವಾಟರ್ ಫಾಲ್ಸಲ್ಲಿ ಸ್ನಾನ ಮಾಡಬೇಕಿತ್ತು, ಆಯಿತು. ಅದ್ಭುತ. ಇದಿಷ್ಟು ಈ ದಿನದ ಪಯಣ. ಇದೇ ಥರ ವಿಡಿಯೋಗಳಿಗಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.